ಈ ಸಲ ಚುನಾವಣೆ ನಡೆದದ್ದು 75. ಹಾಲಿ ಬಲಾಬಲ ಏನಿತ್ತು, ಇವತ್ತಿನ ರಿಸಲ್ಟ್ ಬಂದ ನಂತರದ ವ್ಯತ್ಯಾಸ ಏನು ಅನ್ನೋದರ ಡೀಟೇಲ್ಗಳನ್ನು ಹೇಳ್ತೀನಿ. ಈಗೇನು 25 ಸ್ಥಾನಗಳಿಗೆ ಚುನಾವಣೆ ನಡೀತಲ್ಲ, 25 ಸ್ಥಾನಗಳ ಪೈಕಿ 6 ಜನ BJP ಅವರು ರಿಟೈರ್ಡ್ ಆಗಿದ್ದರು. 6 ವರ್ಷದ ಟರ್ಮ್ ಇದು. ಅಷ್ಟೆಲ್ಲ ಡೀಟೇಲ್ ನಿಮ್ಗೆ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. 6 ವರ್ಷದ ಟರ್ಮ್ ಇರುತ್ತೆ. 6 ವರ್ಷದಲ್ಲಿ ಪ್ರತಿ 2 ವರ್ಷಕ್ಕೊಂದು ಸಲ ರಿಟೈರ್ಮೆಂಟು. ಆ ಪೈಕಿ 6 ಜನ BJP ಅವರು, 14 ಜನ ಕಾಂಗ್ರೆಸ್ನವರು, 4 ಜನ JDSನವರು, ಒಬ್ಬ ಪಕ್ಷೇತರರು ರಿಟೈರ್ಡ್ ಆದ ಕಾರಣಕ್ಕಾಗಿ ನಡೆದಂಥ ಚುನಾವಣೆ. 6 ಜನ BJP ಅವರು ರಿಟೈರ್ ಆಗಿದ್ದರು. BJP ಈ ಸಲ 11 ಸ್ಥಾನದಲ್ಲಿ ಗೆತ್ತು. ಅಲ್ಲಿಗೆ 5 ಹೆಚ್ಚುವರಿ ಸ್ಥಾನಗಳನ್ನು BJP ಪಡ್ಕೊಂಡಿದೆ. 14 ಜನ ಕಾಂಗ್ರೆಸ್ನವರು ರಿಟೈರ್ಡ್ ಆಗಿದ್ದರು. 14 ಜನ, 11 ಸ್ಥಾನಗಳನ್ನು ಈ ಸಲ ಕಾಂಗ್ರೆಸ್ ಗೆದ್ಕೊಂಡಿದೆ. 3 ಕಾಂಗ್ರೆಸ್ಸಿಗೆ ಲಾಸ್. JDS ಕಳೆದ ಸಲ 4 ಜನ ಅವರು ರಿಟೈರ್ ಆಗಿದ್ದ ಚುನಾವಣೆ ನಡೀತು. ಈ ಸಲ 2 ಗೆದ್ಕೊಂಡಿದ್ದಾರೆ. 2 JDSಗೆ ಲಾಸ್. ಪಕ್ಷೇತರ ಕಳೆದ ಸಲನೂ ಬೆಳಗಾವಿಯಿಂದ ಗೆದ್ದಿದ್ರು, ಈ ಸಲನೂ ಬೆಳಗಾವಿಯಿಂದ ಪಕ್ಷೇತರ ಅಭ್ಯರ್ಥಿ ಬೇರೆ ಬೇರೆ ಯಾರು ಅನ್ನೋದು ನಿಮಗೆ ಗೊತ್ತು. ಪಕ್ಷೇತರರ ಟ್ಯಾಲಿ ಸೇಮ್ ಆಗಿ ಉಳ್ಕೊಂಡಿದೆ. ಈ 6 ಜನ ರಿಟೈರ್ ಆಗೋದಕ್ಕಿಂತ ಮುಂಚೆ BJPಗೆ 32 ಸ್ಥಾನಗಳಿದ್ವು ವಿಧಾನ ಪರಿಷತ್ನಲ್ಲಿ. ಈಗ ಹೆಚ್ಚುವರಿಯಾಗಿ 5 ಜನ ಗೆಲ್ಲುವ ಮೂಲಕ 37ಕ್ಕೆ BJP ಟ್ಯಾಲಿ ಬಂತು. 37ಕ್ಕೆ BJP ಟ್ಯಾಲಿ ಬಂತು. ಕಾಂಗ್ರೆಸ್ಸು 14 ಜನ ರಿಟೈರ್, ಈ 14 ಜನರನ್ನು ಸೇರಿಸಿ ಕಾಂಗ್ರೆಸ್ ಸಂಖ್ಯೆ 29 ಇತ್ತು. 14 ಜನರನ್ನು ಸೇರಿಸಿ ಈ 14 ಜನ ಹೋಗಿ ಬರೀ 11 ಜನ ಬಂದರು. ಕೆಲವೊಂದು ಕಡೆ ಅವರೇ ವಾಪಸ್ ಬಂದಿದ್ದಾರೆ, ಇನ್ನು ಕೆಲವು ಕಡೆ ಅವರು ವಾಪಸ್ ಬಂದಿಲ್ಲ. 5 ಸ್ಥಾನಗಳಲ್ಲಿ ನಾವು ಇನ್ನೊಂದು ಸಲ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನವರು. ಇನ್ನು 1 ಸ್ಥಾನಕ್ಕೆ ನಾವು ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಆ ಡೀಟೇಲ್ಗಳಿಗೆ ಹೋಗ್ತೀನಿ ನಾನು. 14 ಜನರನ್ನು ಸೇರಿಸಿ 29 ಇತ್ತು ಕಾಂಗ್ರೆಸ್ನ ಒಟ್ಟು ಸಂಖ್ಯೆ. ಈ ಸಲ 14 ಜನ ರಿಟೈರ್ ಆಗಿ 11 ಜನ ಮಾತ್ರ ವಾಪಸ್ ಬಂದರು. ಅಲ್ಲಿಗೆ ಕಾಂಗ್ರೆಸ್ ಸಂಖ್ಯೆ 26 ಆಗಿದೆ. -3 ಕಾಂಗ್ರೆಸ್ ಪಾಲಿಗೆ. JDS 4 ಜನ ರಿಟೈರ್ಡ್ ಆಗಿದ್ದರು. ಈ 4 ಜನರನ್ನು ಸೇರಿಸಿ JDSನ ಸಂಖ್ಯೆ ವಿಧಾನ ಪರಿಷತ್ನಲ್ಲಿ 12 ಇತ್ತು. ಈಗ 2 ಮಾತ್ರ ವಾಪಸ್ ಬಂದಿದ್ದಾರೆ. ಅಲ್ಲಿಗೆ JDSನ ಟೋಟಲ್ ಟ್ಯಾಲಿ ಈಗ 10 ಆಗಿದೆ. ಪಕ್ಷೇತರರ ಟ್ಯಾಲಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. BJPಗೆ ವಿಧಾನ ಪರಿಷತ್ನಲ್ಲಿ ಬಹುಮತ ಬರಬೇಕು ಅಂತಂದರೆ 12 ಸ್ಥಾನಗಳಲ್ಲಿ ಗೆಲ್ಲಬೇಕಾಗಿತ್ತು. ಒಟ್ಟು 75 ಸಂಖ್ಯಾಬಲದ ವಿಧಾನ ಪರಿಷತ್ ನಮ್ಮದು. 38 ಸ್ಥಾನಗಳನ್ನು ಯಾರು ಇಟ್ಕೊಂಡಿರ್ತಾರೋ, ಯಾವ ಪಕ್ಷ ಇಟ್ಕೊಂಡಿರ್ತಾರೋ ಆ ಪಕ್ಷ ಅಧಿಕಾರದಲ್ಲಿದ್ದರೆ ಮಸೂದೆಗಳನ್ನು ಈಸಿಯಾಗಿ ಪಾಸ್ ಮಾಡಿಕೊಂಡು ಬಿಡಬಹುದು. 38 ಮ್ಯಾಜಿಕ್ ನಂಬರ್. ಅಲ್ಲಿ ಮಸೂದೆಗಳ ಪಾಸ್ ಆಗಬೇಕು ಅಂದರೆ 38 ಸಂಖ್ಯೆ ಇರಬೇಕು. ಆದರೆ BJPಗೆ ಸಮಸ್ಯೆ ಇತ್ತು, ಬರೀ 32. ಇವರು 32 ಇದ್ದಾಗ ಏನು ಮಾಡಿದ್ರು, JDS ಜೊತೆ ಸೇರ್ಕೊಂಡು ಹೊಂದಾಣಿಕೆ ಮಾಡಿಕೊಂಡ್ರು. ನಮ್ಮದು 32, ನಿಮ್ದು 12 ಸೇರಿಸ್ಕೊಂಡು ಮಸೂದೆಗಳನ್ನು ನಾವು ಪಾಸ್ ಮಾಡ್ಕೊಂಡು ಹೋಗೋಣ, ನಮಗೇನು ಸಿಗುತ್ತೆ ಅಂತ JDSನವ್ರು ಕೇಳಿದ್ರು. ಕುಮಾರಸ್ವಾಮಿ ಅವರು, ದೇವೇಗೌಡರದ್ದು ಅದೊಂದು ಲೆಕ್ಕಾಚಾರ, ನಮಗೇನು ಸಿಗುತ್ತೆ. ವಿಧಾನ ಪರಿಷತ್ತಿಗೆ ಸಭಾಪತಿ ನಿಮ್ಮವರಾಗಲಿ. ಹಂಗಿದ್ರೆ ಬಸವರಾಜ ಹೊರಟ್ಟಿ JDSನಿಂದ ಗೆದ್ದು ಬರೀ 12 ಸ್ಥಾನಗಳ JDS ಇದ್ದರೂ ಕೂಡ ವಿಧಾನ ಪರಿಷತ್ತಿಗೆ ಸಭಾಪತಿ ಆದರು. ಇದು BJP JDS ಮಧ್ಯದಲ್ಲಿ ಇದ್ದಂಥ ವಿಧಾನ ಪರಿಷತ್ತಿನ ಹೊಂದಾಣಿಕೆ. ಅಕಸ್ಮಾತ್ 38 ಬಂದುಬಿಟ್ರೆ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ BJP ಅವರು. ನೋಡಿ, 37ಕ್ಕೆ ಬಂದು ನಿಂತ್ಕೊಂಡು ಬಿಡ್ತು ಅವರು ಟ್ಯಾಲಿ. 37ಕ್ಕೆ ಬಂದು ನಿಂತ್ಕೊಂಡು. ಈಗ ಇನ್ನೂ ಒಂದು ಲೆಕ್ಕಾಚಾರ ಇದೆ. ಈ ಒಂದಿದೆಯಲ್ಲ, ಪಕ್ಷೇತರ 1 ಯಾರು ಗೆದ್ದವರು? ಲಖನ್ ಜಾರಕಿಹೊಳಿ. ಎಲ್ಲಿಂದ ಗೆದ್ದರು? ಬೆಳಗಾವಿಯಿಂದ. ಯಾರ ವಿರುದ್ಧ ಗೆದ್ದರು? ಮಹಾಂತೇಶ್ ಕವಟಗಿಮಠ್ ವಿರುದ್ಧ. BJP ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಗೆದ್ದಿದ್ದಾರೆ ಲಖನ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಆರಂಭದಲ್ಲೇ ಹೇಳಿದರು, ನಾನು ನನ್ನ ತಮ್ಮನನ್ನು ಚುನಾವಣೆಗೆ ನಿಲ್ಲಿಸಿರೋದು BJP ಅಭ್ಯರ್ಥಿಯನ್ನೂ ಗೆಲ್ಲಿಸಿ, ನನ್ನ ತಮ್ಮನನ್ನೂ ಗೆಲ್ಲಿಸಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಚನ್ನರಾಜ್ ಹಟ್ಟಿಹೊಳಿನ ಸೋಲ್ಸೋದಕ್ಕೆ. ರಿಸಲ್ಟ್ ಬಂದು ಮಾರನೇ ದಿವಸ ನನ್ನ ತಮ್ಮನ ಕರ್ಕೊಂಡು ಬಂದು ನಾನು BJPಗೆ ಸೇರಿಸ್ತೀನಿ ಅಂತ ಹೇಳಿದ್ರು. ಈಗ ಆಬ್ವಿಯಸ್ಲಿ ಅದಾಗೆ ಆಗುತ್ತೆ. ನಾಳೆ 10 ಗಂಟೆಗೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಪ್ರೆಸ್ ಮೀಟ್ ಇದೆ. ಅದರಲ್ಲಿ ಒಂದು ಘೋಷಣೆ ಆದರೂ ಆಗ್ಬೋದು, BJPಗೆ ಸೇರಿಸ್ತೀವಿ ಅಂತ. ಆಗ BJP ಟ್ಯಾಲಿ 38ಕ್ಕೆ ಬಂದುಬಿಡುತ್ತೆ. ಅಂದರೆ ಇದಾದರೂ ಅಕಸ್ಮಾತ್ ಲಖನ್ ಜಾರಕಿಹೊಳಿ ಬಂದು BJPಗೆ ಸೇರಿಕೊಂಡು BJP ಟ್ಯಾಲಿ 38 ಆದರೆ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಸಲ ವಿಧಾನ ಪರಿಷತ್ನಲ್ಲಿ BJP ಬಹುಮತಕ್ಕೆ ಬಂದಂಗಾಯಿತು. ಮೊಟ್ಟ ಮೊದಲನೇ ಸಲ ಇದು. ಇತಿಹಾಸದಲ್ಲಿ ಯಾವತ್ತೂ ಬಹುಮತಕ್ಕೆ ಬಂದೇ ಇರಲಿಲ್ಲ BJP. ವಿಧಾನಸಭೆಯಲ್ಲಿ ಎಷ್ಟಾರು ಗೆದ್ಕೊಳ್ಳಿ ನೀವು, ವಿಧಾನ ಪರಿಷತ್ನಲ್ಲಿ ಬಹುಮತಕ್ಕೆ ಬರ್ತಾ ಇರಲಿಲ್ಲ. ಈಗ ಬಹುಮತಕ್ಕೆ ಬಂದಂಗಾಗತ್ತೆ. ಅಕಸ್ಮಾತ್ ಲಖನ್ ಜಾರಕಿಹೊಳಿದು ನಿರೀಕ್ಷೆಯಂತೆ ಅವರು BJPಗೆ ಬರದೇ ಹೋದರೂ ಕೂಡ ಇದು BJPಯ ವಿಧಾನ ಪರಿಷತ್ತಿನ ಇದುವರೆಗಿನ ಹೈಯೆಸ್ಟ್ ಟ್ಯಾಲಿ ಆಗುತ್ತೆ. ಇದು ಹೈಯೆಸ್ಟ್ ಟ್ಯಾಲಿ ಆಗುತ್ತೆ. ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ದುಡ್ಡು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿಸ್ಕಸ್ ಆಗದೇ ಅದು. ಅದನ್ನು ಬಿಟ್ಟರೆ ಫ್ಯಾಮಿಲಿ ಪಾಲಿಟಿಕ್ಸ್. ಯಾಕೆ ಇಷ್ಟೊಂದು ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯುತ್ತೆ ವಿಧಾನ ಪರಿಷತ್ನಲ್ಲಿ ಅನ್ನೋ ಪ್ರಶ್ನೆ ಬಂದಾಗ
ಈ ಪೊಲಿಟಿಕಲ್ ಅನಲಿಸ್ಟ್ಗಳು ಒಂದು ಲಾಜಿಕ್ ಕೊಡ್ತಾರೆ. ತುಂಬ ದುಡ್ಡು, ಖರ್ಚಿನ ವಿಷಯ, ಬಂಡವಾಳದ ವಿಷಯ. ಬಂಡವಾಳವನ್ನು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವ ರಾಜಕಾರಣಿಗಳು ಮಾಡಬೇಕು. ಅವ್ರು ಯಾಕೆ ಯಾರ್ದೋ ಮೇಲೆ ಮಾಡ್ತಾರೆ? ನಾನಿಷ್ಟು ಬಂಡವಾಳ ಹಾಕ್ತೀನಿ ಅಂದ್ರೆ ನಮ್ಮ ಫ್ಯಾಮಿಲಿಯವರೇ ಆಗಲಿ ಅಂತಾರೆ. ಈ ಲೆಕ್ಕಾಚಾರದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯುತ್ತೆ. ಫ್ಯಾಮಿಲಿ ಪಾಲಿಟಿಕ್ಸ್ನಿಂದ ಯಾರ್ಯಾರು ಗೆದ್ದು ಬಂದರು? ಚನ್ನರಾಜ ಹಟ್ಟಿಹೊಳಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ, ಬೆಳಗಾವಿಯ ಅತ್ಯಂತ ತುರುಸಿನ ಸ್ಪರ್ಧೆ. 19 ಕ್ಷೇತ್ರಗಳ ಬಗ್ಗೆ ಇದ್ದ ಕುತೂಹಲದ ಒಂದು ತೂಕ ಆದರೆ ಬೆಳಗಾವಿ ಬಗ್ಗೆ ಇದ್ದಂಥ ಕುತೂಹಲದ್ದೇ ಒಂದು ತೂಕ. ಅಲ್ಲಿ ಚನ್ನರಾಜ ಹಟ್ಟಿಹೊಳಿನೂ ಗೆದ್ದರು, ಲಖನ್ ಜಾರಕಿಹೊಳಿ ಪಕ್ಷೇತರರಾಗಿ ಗೆದ್ದರು. ಏಟು ಬಿದ್ದಿದ್ದು ಯಾರಿಗೆ? ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮಹಾಂತೇಶ್ ಕವಟಗಿ ಮಠರಿಗೆ. 62 ಓಟಲ್ಲೇನೋ ಸೋತ್ರವರು. ಲಖನ್ ಜಾರಕಿಹೊಳಿ ಇವ್ರದ್ದು ಫ್ಯಾಮಿಲಿ ಪಾಲಿಟಿಕ್ಸು, ಚನ್ನರಾಜ ಹಟ್ಟಿಹೊಳಿ ಅವ್ರದ್ದು ಫ್ಯಾಮಿಲಿ ಪಾಲಿಟಿಕ್ಸ್. ಮಧ್ಯದಲ್ಲಿ ಏಟು ತಿಂದವರು ಯಾರು? ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿ ಮಠ. ಅದನ್ನು ಹೊರತುಪಡಿಸಿದ ತುಮಕೂರಿಂದ ಆರ್ ರಾಜೇಂದ್ರ ಗೆದ್ದಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಶಾಸಕ KN ರಾಜಣ್ಣನವರ ಮಗ ಆರ್ ರಾಜೇಂದ್ರರನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ, ತಮ್ಮ ಮಗನನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ KN ರಾಜಣ್ಣ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಸ್ ರವಿ DK ಶಿವಕುಮಾರ್ ಅವರ ತಂದೆಯ ತಂಗಿಯ ಮಗ, ಸೋದರತ್ತೆ ಮಗ. DK ಶಿವಕುಮಾರ್ ಗೆಲ್ಲಿಸಿಕೊಂಡ್ರು ಎಸ್ ರವಿ ಅವರನ್ನು. ವಿಜಯಪುರ ಸುನೀಲ್ ಗೌಡ ಮಾಜಿ ಸಚಿವ MB ಪಾಟೀಲ್ ಸಹೋದರ. ಫ್ಯಾಮಿಲಿ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ, ಎಷ್ಟರ ಮಟ್ಟಿಗೆ ಗೆದ್ದಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಶರಣಗೌಡ ಬಯ್ಯಾಪುರ್ ಗೆದ್ದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ರಾಯಚೂರಿನಿಂದ MLA ಅಮರೇಗೌಡ ಬಯ್ಯಾಪುರರ ಅಣ್ಣನ ಮಗ. ಬೀದರ್ ಭೀಮುಗೌಡ ಪಾಟೀಲ್ ರಾಜಶೇಖರ್ ಪಾಟೀಲ್ ಹುಮನಾಬಾದ್ರ ಸಹೋದರ. ಧಾರವಾಡ ಪ್ರದೀಪ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಸಹೋದರ. ಪ್ರದೀಪ್ ಶೆಟ್ಟರ್ ಗೆದ್ರು ಬಿಜೆಪಿಯಿಂದ. ಸುಜಾ ಕುಶಾಲಪ್ಪ MLC ಸುನೀಲ್ ಸುಬ್ರಹ್ಮಣ್ಯ ಸಹೋದರ. ಅಣ್ಣ ತಮ್ಮ ಇಬ್ಬರು ಒಂದೇ ಏಕಕಾಲಕ್ಕೆ ವಿಧಾನ ಪರಿಷತ್ನಲ್ಲಿರ್ತಾರೆ. ಸುಜಾ ಕುಶಾಲಪ್ಪ ಬಿಜೆಪಿಯಿಂದ ಗೆದ್ದು. DS ಅರುಣ್ ಇದೇ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ, ಬಿಜೆಪಿಯ ಹಿರಿಯ ಮುಖಂಡ DS ಶಂಕರಮೂರ್ತಿ ಅವರ ಮಗ DS ಅರುಣ್ ಗೆದ್ದು. ಇವರೆಲ್ಲರಿಗೂ ಹೋಲಿಸಿದ್ರೆ JDSನ ಫ್ಯಾಮಿಲಿ ಪಾಲಿಟಿಕ್ಸ್ ಸಂಖ್ಯೆ ಕಡಿಮೆ, ಆದರೆ ತೂಕದಲ್ಲಿ ಕಡಿಮೆ ಅನ್ನೋದಕ್ಕಾಗೋದಿಲ್ಲ. ಸೂರಜ್ ರೇವಣ್ಣ, ಡಾಕ್ಟರ್ ಸೂರಜ್ ರೇವಣ್ಣ ಹಾಸನದಿಂದ ಗೆದ್ದಿದ್ದಾರೆ. ಅಲ್ಲಿಗೆ ದೇವೇಗೌಡರ ಕುಟುಂಬದ 3ನೇ ತಲೆಮಾರಿನ ಮತ್ತೊಂದು ಕುಡಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶ ಪಡೆದಂಗಾಯಿತು. ಈಗ ನೋಡಿ, ದೇವೇಗೌಡರ ಕುಟುಂಬದವರು ಎಲ್ಲೆಲ್ಲಿದ್ದಾರೆ? ರಾಜಕೀಯದ ಆಲ್ ಪಾಸಿಬಲ್ ಅಂಗಗಳಲ್ಲಿ ಬಂದಿದ್ರು. ಲೋಕಸಭೆ ಪ್ರಜ್ವಲ್ ರೇವಣ್ಣ ಇದ್ದಾರೆ, ರಾಜ್ಯಸಭೆ ಸ್ವತಃ ದೇವೇಗೌಡರಿದ್ದಾರೆ, ವಿಧಾನಸಭೆ ಕುಮಾರಸ್ವಾಮಿ ಅವರಿದ್ದಾರೆ, ರೇವಣ್ಣ ಅವರಿದ್ದಾರೆ, ಅನಿತಾ ಕುಮಾರಸ್ವಾಮಿ ಅವರಿದ್ದಾರೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತು ಸೂರಜ್ ರೇವಣ್ಣ ಬಂದರು. ಆಯಿತಾ? ಜಿಲ್ಲಾ ಪಂಚಾಯತ್ನಲ್ಲಿ ಸ್ವತಃ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ತಾಯಿ ಇದ್ದಾರೆ. ಎಲ್ಲೆಲ್ಲಿ ಬೇಕು ನಿಮಗಿನ್ನು ಎಲ್ಲ ಕಡೆ ಕೂಡ ಬಂದರು. ಸೂರಜ್ ರೇವಣ್ಣ HD ರೇವಣ್ಣನವರ ಇನ್ನೊಬ್ಬ ಮಗ, ಅಣ್ಣ ಸಂಸತ್ ಸದಸ್ಯ, ತಮ್ಮ ವಿಧಾನ ಪರಿಷತ್ ಸದಸ್ಯ. ದೇವೇಗೌಡರ 3ನೇ ತಲೆಮಾರಿನ ಮತ್ತೊಂದು ಕುಡಿ ಅಧಿಕಾರ ಪಡೆದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.